ಕಾರ್ಡ್ ಮಾಡಿಸಲು ಹೋದಾಗ ಶುರುವಾದ ಸ್ನೇಹ, 7 ವರ್ಷದ ಪ್ರೀತಿ, ಮದುವೆಯಾದ ಬಳಿಕ 6 ತಿಂಗಳ ಗರ್ಭಿಣಿಯಾಗಿದ್ದಾಗ ಪತಿ ದೂರ, ಮದುವೆಯಾಗಿ 1.5 ವರ್ಷ ಸುಖ ಸಂಸಾರ, ಪೋಷಕರ ಮಾತಿಗೆ ಮರುಳಾಗಿ ಗರ್ಭಿಣಿ ಪತ್ನಿಯನ್ನು ದೂರ ಮಾಡಿ ಮತ್ತೊಂದು ಮದುವೆಯಾಗಲು ಸಿದ್ಧತೆ. ಪಾವಗಡ ತಾಲೂಕಿನ ಹೊಸಕೋಟೆಯಲ್ಲಿ ಘಟನೆ, ಪತಿ ಬೊಮ್ಮನಾಯ್ಕ ವಿರುದ್ಧ ಜಾತಿ ನಿಂದನೆ ವರದಕ್ಷಿಣೆ ಕೇಸ್. ವಿದ್ಯುತ್ ತಗುಲಿ ಉಸಿರು ಚೆಲ್ಲಿದ 9 ವರ್ಷದ ಬಾಲಕಿ. ಆಟವಾಡುತ್ತಿದ್ದಾಗ ಸಂಭವಿಸಿದ ಸಣ್ಣ ಅಚಾತುರ್ಯದಿಂದ ಬಾಲಕಿಯ ಪ್ರಾಣ ಹೋಗಿದೆ. ಚಿಕ್ಕೋಡಿಯ ಇಂಗಲಿ ಗ್ರಾಮದ ಸಾನ್ವಿ ಮೃತ ದುರ್ದೈವಿ. ಟೆರೆಸ್ ಮೇಲೆ ಸ್ಕಿಪ್ಪಿಂಗ್ ಆಡುವಾಗ ಹಗ್ಗ ವಿದ್ಯುತ್ ತಂತಿಗೆ ಸಿಕ್ಕಿ ಹಗ್ಗ ತೆಗೆಯಲು ಹೋದಾಗ ಶಾಕ್ ಹೊಡೆದು ರಭಸಕ್ಕೆ ಮನೆಯಿಂದ ಕೆಳಗೆ ಬಿದ್ದು ಸಾವು. ನಟ ಆ ದಿನಗಳು ಚೇತನ್ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಹೇಳಿಕೆಗೆ ಸಾರಾ ಗೋವಿಂದು ಖಾರವಾಗಿ ಪ್ರತಿಕ್ರಿಯೆ. ಚೇತನ್ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಕೂಡ ಮಾಡಲಾಗಿದೆ. ನಿನಗೆ ತಂದೆ ತಾಯಿ ಸಂಸ್ಕಾರ ಹೇಳಿಕೊಟ್ಟಿಲ್ವಾ, ಇನ್ಮೇಲಾದರೂ ಮನುಷ್ಯನಾಗು ಎಂದಿದ್ದು. ಯಾರ ಬಗ್ಗೆಯಾದರೂ ಮಾತನಾಡುವಾಗ ಅವರ ಚರಿತ್ರೆ ತಿಳ್ಕೊ ಎಂದು ಚೇತನ್ ಅವರಿಗೆ ಸಾರಾ ಗೋವಿಂದು ಕಿವಿಮಾತು. 6 ಅಡಿ 6 ಇಂಚು ಎತ್ತರದ ಅಮೀನ್ ಅಹಮದ್ ಅನ್ಸಾರಿ ತೆಲಂಗಾಣ ಸಾರಿಗೆ ಸಂಸ್ಥೆಯ ಕಂಡಕ್ಟರ್. ಬಸ್ಸಿನ ಒಳಗೆ ನೇರವಾಗಿ ನಿಲ್ಲಲು ಸಾಧ್ಯವಾಗದೆ ಸದಾ ಕುತ್ತಿಗೆ ಬಗ್ಗಿಸಿಯೇ ಟಿಕೆಟ್ ನೀಡಬೇಕಿತ್ತು. ಬಸ್ಸಿನ ಚಾವಣಿಗಿಂತ ಎತ್ತರವಿದ್ದ ಕಂಡಕ್ಟರ್ಗೆ ಬಂದ ಬೆನ್ನು ಕುತ್ತಿಗೆ ನೋವನ್ನು ಅರ್ಥ ಮಾಡಿಕೊಂಡ ಟಿಜಿಎಸ್ಆರ್ಟಿಸಿ ಉದ್ಯೋಗಿಯ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಚೇರಿ ಆಧಾರಿತ ಕೆಲಸವನ್ನು ನೀಡಲಾಗಿದೆ. ಈ ಬಾರಿಯ ಬಿಗ್ ಬಾಸ್ನಲ್ಲಿ ಮೊದಲ ರನ್ನರ್ ಅಪ್ಗೆ 2 ಲಕ್ಷ ರೂಪಾಯಿ ನೀಡುವುದಾಗಿ ಬಿಗ್ ಬಾಸ್ 10ರ ಸ್ಪರ್ಧಿ ವರ್ತೂರು ಸಂತೋಷ್ ಘೋಷಣೆ ಮಾಡಿದ್ರು. ಅದರಂತೆ ವರ್ತೂರು ರಕ್ಷಿತಾಗೆ ಕೆಲ ದಿನಗಳ ಹಿಂದೆ ಕರೆ ಮಾಡಿ ಹಣವನ್ನ ನೀಡೋದಾಗಿ ಹೇಳಿದ್ರು. ರಕ್ಷಿತಾ ತಾವು ಇನ್ನೂ ಹಣ ಪಡೆದಿಲ್ಲ, ಅವರ ಮನೆಗೆ ಹೋಗಿಲ್ಲ ಎಂದಿದ್ರು. ರಕ್ಷಿತಾ ಬಗ್ಗೆ ಸಿಕ್ಕಾಪಟ್ಟೆ ಅಸಮಾಧಾನ ಹೊರಹಾಕಿದ ಸಂತೋಷ್, ಅವಳು ಏನ್ ಮಾತಾಡ್ತಾಳೋ ಗೊತ್ತಾಗಲ್ಲ, ಏನೇನೋ ಮಾತಾಡ್ತಾಳೆ, ಅವಳು ಇನ್ನೂ ಇಲ್ಲಿಗೆ ಬರಲಿಲ್ಲ, ಅದಕ್ಕಾಗಿ ದುಡ್ಡು ಕೊಟ್ಟಿರಲಿಲ್ಲ, ಅದಕ್ಕಾಗಿಯೇ ನಾನು ನನ್ನ ಮಾತು ಈಡೇರಿಸಲು ಅವಳು ಇದ್ದಲ್ಲಿಯೇ ಹೋಗಿ ಹಣ ಕೊಟ್ಟು ಬಂದಿದ್ದೇನೆ ಎಂದಿದ್ದಾರೆ.